ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಇವತ್ತು ಒಂದು ಹೊಸ ರುಚಿಯೊಂದಿಗೆ ಬಂದಿದ್ದೇವೆ. ನಾವೆಲ್ಲರೂ ಕೂಡ ಪ್ರತಿ ವರ್ಷವೂ ತಿನ್ನಲೇಬೇಕಾಗಿರ್ತಕ್ಕಂತಹ ಉಪಯೋಗಿಸಲೇಬೇಕಾಗಿರ್ತಕ್ಕಂಥ ಒಂದು ಖಾದ್ಯವನ್ನು ಇವತ್ತು ನಮ್ಮ ಶ್ರೀಮತಿಯವರು ಮಾಡ್ತಾ ಇದ್ದಾರೆ. ಅದೇನು ಅಂದರೆ ಕಡಲೆ ಸೊಪ್ಪು ಅವರೆಕಾಳಿನ ಉಪ್ಸಾರು ಅಥವಾ ಬಸ್ಸಾರು, ಅದನ್ನು ಇವತ್ತು ಮಾಡ್ತಾಯಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಐಟಮ್ಸ್ ಏನಪ್ಪ ಅಂತ ಹೇಳಿದ್ರೆ, ಈರುಳ್ಳಿ ಬೇಕು, ಕರಿಬೇವಿನ ಸೊಪ್ಪು ಬೇಕು, ಹಾಗೆ ಕೊಬ್ಬರಿಯನ್ನು ಗ್ರೈಂಡ್ ಮಾಡಲಿಕ್ಕೆ ಹೆಚ್ಚಿಟ್ಕೊಂಡಿದ್ದಾರೆ. ಹಾಗೆ ಹುಣಸೆಕಾಯಿ ತಾಜಾ ಸಿಗೋದ್ರಿಂದ ತಾಜಾ ಹುಣಸೆಕಾಯಿ ತೊಗೊಂಡಿದ್ದೀವಿ. ಹಾಗೆ ನಮ್ಮ ಸಾವಯವ ತೋಟದ ಕಾಯಿಗಳಿಂದ ತಯಾರಿಸಿರ್ತಕ್ಕಂತಹ ಕೊಬ್ಬರಿ ಎಣ್ಣೆ, ಇವೆಲ್ಲವೂ ಸಾವಯವದಲ್ಲೇ ಬೆಳೆದಿರುವಂಥದ್ದು. ಆದರೆ ಕಡಲೆ ಸೊಪ್ಪು ಮಾತ್ರ ಸಾವಯವದಲ್ಲಿ ಸಿಕ್ಕಲಿಲ್ಲ ನಮಗೆ. ಈ ಕಡಲೆ ಸೊಪ್ಪು, ಹಾಗೆ ಅವರೆಕಾಳು, ಹಾಗೆ ಕಾಯಿ ತುರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಜೀರಿಗೆ, 4 ಬೆಳ್ಳುಳ್ಳಿ, ಇಷ್ಟನ್ನು ನಾವು 3 ಜನ ಇದ್ದೀವಿ ನಮ್ಮ ಮನೆಯಲ್ಲಿ. ತಯಾರು ಮಾಡಲಿಕ್ಕೆ ಇಷ್ಟು ಐಟಮ್ಸನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವನ್ನೆಲ್ಲವನ್ನು ಬಳಸ್ಕೊಂಡು ಅತ್ಯಂತ ಆರೋಗ್ಯಕರವಾದಂತಹ ಒಂದು ಸಾಂಬಾರನ್ನು ನಮ್ಮ ಶ್ರೀಮತಿಯವರು ಮಾಡ್ತಾಯಿದ್ದಾರೆ. ಇದೇನಮ್ಮ ಹಿಂಗೆ ಕುದಿಯಕ್ಕೆ ಇಟ್ಟಿದ್ದೀರಲ್ರಿ, ಏನ್ರಿ ಇದು? ಹುಣಸೆಕಾಯಿನ ಬೇಯಿಸ್ಕೊಳ್ತಾ ಇದೀನಿ. ಯಾಕೆ ಬೇಯಿಸ್ತಾ ಇದ್ದೀರಿ? ಅದು ಹುಳಿ ತಕ್ಕೊಳ್ಳೋಕ್ಕೋಸ್ಕರ ಅದನ್ನ ಬೇಯಿಸ್ಬೇಕು. ಈ ಕುಕ್ಕರಲ್ಲಿ ಏನು ಬೇಯಲಿಕ್ಕೆ ಅವರೆಕಾಳನ್ನ ಬೇಯಿಸ್ಕೊಂಡಿದೀನಿ. ಅವರೆಕಾಳು ಬೇಯಿಸಿ ಆಯ್ತಾ? ಬೇಯಿಸಾಗಿದೆ. ಈರುಳ್ಳಿ ಮೆಣಸಿನ್ಕಾಯಿನ ಉಟ್ಕೊಳ್ತಾ ಇದೀನಿ. ಹಸಿ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ರೆಡಿ ಮಾಡ್ಕೊಂಡ್ರಿ. ಹಸಿ ಮೆಣಸಿನ್ಕಾಯಿನ ಉಟ್ಕೊಳ್ತಾ ಇದೀನಿ. ಹಸಿ ಮೆಣಸಿನ್ಕಾಯಿ ಉರಿಬೇಕಾ? ಉರಿಲಿಕ್ಕೆ ನಾನು ಕಬ್ಬಿಣದ ಬಾಣಲಿನೇ ಬಳಸ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆಯನ್ನ ಹಾಕಿ ಮೆಣಸಿನ್ಕಾಯಿನ ಉರಿತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಉರಿಲಿಲ್ಲ ಅಂದ್ರೆ ಅದು ಖಾರ ಖಾರ ಆಗುತ್ತೆ. ಉರಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀವಿ. ಹೀಗಾಗಿ ಇದು ಹುಣಸೆಕಾಯಿ ಬೆಂದಿದೆ. ಹುಣಸೆಕಾಯಿ ಬೆಂದಾಯಿತು. ಅದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದರಲ್ಲಿ ಆದ್ಮೇಲೆ ಸ್ವಲ್ಪ ಹುಳಿಯನ್ನ ತೆಗೆದುಕೊಳ್ತೀನಿ. ಅಂದರೆ ಈ ಹುಣಸೆ ಕಾಯಿನಿಂದ ಹುಳಿ ತಗೊಂಡ್ರೆ ಈ ಸಾಂಬಾರು ಇನ್ನೂ ಟೇಸ್ಟ್ ಆಗುತ್ತೆ ಅಂತ ಹಿರಿಯವ್ರು ಹೇಳ್ತಾ ಇದ್ರು. ಅದನ್ನ ಪ್ರಯೋಗ ನಾನು ಮಾಡ್ತಾ ಇದ್ದೀನಿ. ಸರಿ. ಇದು ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದು ಅದನ್ನು ಕೂಡ ಹುರ್ಕೊಳ್ಬೇಕು. ಇದು ಸ್ವಲ್ಪ ಕರಿಬೇವು, ಈಗ ಅದಕ್ಕೆ ಹಾಕ್ಬೇಕಾ? ಕರಿಬೇವನ್ನ ಹುರಿತಾ ಇದ್ದೀನಿ. ಕರಿಬೇವನ್ನು ಹುರ್ಕೋಬೇಕು, ಸ್ವಲ್ಪ ಫ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಬಸ್ಸಾರಿಗೆ ಎಲ್ಲ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ. ಈಗ ಬಸ್ಸಾರಿಗೆ ಈ ಕರಿಬೇವು ಒಗ್ಗರಣೆ ಹಾಕೋದು ಅದು ಬೇರೆ, ಇದು ಹುರ್ಕೊಳ್ತಾ ಇರೋದು. ಸ್ವಲ್ಪ ಧನಿಯಾ ಬೀಜ ಇವನು ಕೂಡ ಅದಕ್ಕೆ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ಓಕೆ. ಧನಿಯಾ ಬೀಜ, ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಸರಿ. ನೋಡ್ರಿ, ಮತ್ತೆ ಅದು ಒಳ್ಳೆಯದು. ಹಾಗಾಗಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಆನ್ ಮಾಡ್ತೀವಿ. ಎಷ್ಟೊಂದು ಇದು ಹಾಕಿದ್ರಿ? ಒಂದು ಮೆಣಸಿನ್ಕಾಯಿ ಹಾಕಿದ್ರಿ, ಈರುಳ್ಳಿ ಹಾಕಿದ್ರಿ, ಬೆಳ್ಳುಳ್ಳಿ ಹಾಕಿದ್ರಿ, ಕರಿಬೇವಿನ ಸೊಪ್ಪು ಹಾಕಿದ್ರಿ, ಆಮೇಲೆ ಧನಿಯಾ ಬೀಜ, ಜೀರಿಗೆ, ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ತೆಂಗಿನಕಾಯಿ ಇದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ, ಅದನ್ನೇನು ಫ್ರೈ ಮಾಡಲ್ಲ. ಆಮೇಲೆ ಸ್ವಲ್ಪ ಅವರೆಕಾಳನ್ನ ಮಿಕ್ಸಿಗೆ ಹಾಕುವಾಗ ಗಟ್ಟಿ ಆಗಲಿ ಅಂತ ಒಂದು ಸ್ವಲ್ಪ ಒಂದು ಸೌಟ್ ಅಷ್ಟು, ಒಂದು ಸ್ಪೂನ್ ಅಷ್ಟು ಅವರೆಕಾಳನ್ನು ಸೇರಿಸಿ ಮಿಕ್ಸಿಗೆ ಹಾಕೊಂಡು ಫ್ರೈ ಆಯ್ತಾ ಅಂತ ಆಗಿದೆ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹಸಿರದಿತ್ತು, ಒಣಗಿರೋದು, ಅರ್ಧ ಹಸಿರೋದು, ಅದನ್ನೇ ಹಾಕೊಳ್ತಾ ಇದೀನಿ. ಈ ತೆಂಗಿನಕಾಯಿ ತುರಿದು ಬಳಸ್ಕೋಬಹುದು. ಕಾಳಿಗೆ ಹಾಕ್ತೀನಿ. ಇದು ಸ್ವಲ್ಪ ಹಸಿ ಇತ್ತು ಮನೇಲಿ ಇತ್ತು ಸ್ವಲ್ಪ, ಹಾಗೆ ಬಿಟ್ಟರೆ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಬಳಸ್ಕೊತಾ ಇದೀನಿ. ಇದು
ಏನು ಇದು ಬೇಯಿಸ್ತಾ ಇರೋದು ಅವರೆಕಾಳು ಮತ್ತೆ ಅವರೆಕಾಳು ಮತ್ತೆ ಕಡಲೆ ಸೊಪ್ಪನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ಎಲ್ಲ ತುಂಬಾ ಕಲಸ್ಕೊಂಡು ಹೋಗ್ಬಿಡುತ್ತೆ, ಲಿಕ್ವಿಡ್ ಆಗ್ಬಿಡುತ್ತೆ ಅಂತ ಹೇಳಿ ಇದು ಒಂದು ಕುದಿ ಅಥವಾ 2 ಕುದಿ ಬರೋ ರೀತಿ ಅವರೆಕಾಳು ಜೊತೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಈಗ ಅವರೆಕಾಳು ಮೊದಲೇ ಒಂದ್ಸರಿ ಬೇಯಿಸಿದ್ವಿ. ಈಗ ಸೊಪ್ಪಿಗೋಸ್ಕರ ಎರಡಕ್ಕೂ ಮ್ಯಾಚ್ ಆಗ್ಲಿ ಅಂತ ಉಪ್ಪು ಎಲ್ಲ ಎರಡಕ್ಕೂ ಹೊತ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಹಾಕಿ ಅವರೆಕಾಳು ಕಡಲೆ ಸೊಪ್ಪನ್ನ ಬೇಯಿಸ್ತಾ ಇದೀನಿ. ಈಗ ಅದು ಬೆಂದಿದೆ, ಅದನ್ನ ಈಗ ನಾನು ಬಸಿತಾ ಇದ್ದೀನಿ. ಸೊಪ್ಪನ್ನು ಬೇಯಿಸ್ಕೊಳ್ಳೋದು ಇಲ್ಲಿ ಮೇನ್ ಆಗಿದೆ. ಅವರೆಕಾಳು ಆಗ್ಲೇ ಬೆಂದಿದೆ. ಅದ್ರ ಜೊತೆ ಸ್ವಲ್ಪ ಉಪ್ಪು ಎಲ್ಲ ಮಿಕ್ಸ್ ಆಗಿ ಆದ್ರೆ ಚೆನ್ನಾಗಿ ಆಗುತ್ತೆ ಕಾಳು ತಿನ್ಲಿಕ್ಕೆ. ಹಾಗಾಗಿ ಸರಿ. ಈಗ ಬೇಯಿಸಿರೋದನ್ನ ಈಗ ತೆಗೆದು ಏನ್ ಮಾಡ್ತೀರಿ? ರಸ ಎಲ್ಲ ತೆಕ್ಕೊಳ್ಬೇಕು. ರಸ ಮತ್ತೆ ಕಾಳನ್ನ ಬೇರೆ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಕೊಂಡಿದ್ದೀರಿ ವ್ಯವಸ್ಥೆ ಇಲ್ಲಿ? ಕಾಳುಗಳನ್ನ ಬಸಿದಿದೆ. ಈಗ ಅದ್ರ ಮೇಲೆ ಬಸ್ಕೊಳ್ತೀರಿ. ಆಗುತ್ತೆ, ಅದ್ರ ಕೆಲಸ ಆಗ್ತಾ ಇರುತ್ತೆ. ನಾವು ಬೇರೆ ಕೆಲಸವನ್ನ ಮಾಡ್ಕೊಳಕ್ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನ ಬಸಿಯಕ್ಕೆ ಇಟ್ಟಿದ್ದೀನಿ. ಈಗ ಅದು ಅಷ್ಟಾಗೋದ್ರೊಳಗೆ ಇಲ್ಲಿ ಸಾರಿಗೆ ಒಗ್ಗರಣೆಯನ್ನ ಇಟ್ಕೊಂಡಿದೀನಿ. ಮತ್ತೆ ಕೊಬ್ಬರಿ ಎಣ್ಣೆಯನ್ನ ಹಾಕಿದೀನಿ. ಕೊಬ್ಬರಿ ಎಣ್ಣೆ ಹಾಕಿದಿರಿ. ಸಾಸಿವೆಯನ್ನ ಸಿಡಿಸ್ಕೊತಾ ಒಗ್ಗರಣೆ ಹಾಕ್ತಾ ಇದೀರಿ ಏನ್ರಿ? ಒಗ್ಗರಣೆ ಯಾವ್ದಕ್ಕೆ? ಈ ಕಾಳಿಗೆ ಮತ್ತೆ ಸಾರಿಗೆ ಎರಡಕ್ಕೂ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದೀರಿ. ಕೊಬ್ಬರಿ ಎಣ್ಣೆ, ಸಾಸಿವೆ, ಸರಿ ಸರಿ. ಕರಿಬೇವು ಹಾಕಿದ್ರಿ, ಈರುಳ್ಳಿ ಹಾಕಿದ್ರಿ. ಸ್ವಲ್ಪ ಹೊತ್ತು ಕುಟ್ಕೊಂಡು ಅಷ್ಟೊಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾ? ಹುಣಸೆಕಾಯಿನ ಬೇಯಿಸಿದ್ನಲ್ಲ ಅದನ್ನ ಈಗ ಹುಳಿ ತೆಗೆದು ಇಟ್ಕೊಂಡಿದೀನಿ. ಅದನ್ನ ನಮಗೆ ತೋರಿಸ್ಲೇ ಇಲ್ಲ. ಏನ್ ಮಾಡಿದ್ರಿ? ಹಿಂಡ್ಬಿಟ್ಟು ಹುಳಿಯನ್ನ ತೆಗೆದು ಸೋಸ್ಕೊಂಡಿದೀನಿ. ಮತ್ತೆ ಮಸಾಲೆನೆಲ್ಲ ರುಬ್ಕೊಂಡಿದೀನಿ. ಆಗ್ಲೇ ಮಸಾಲೆ ಕಾಳೆಲ್ಲ ಬಸ್ತು ಆಗಿದೆ, ನೀರು ಇಳಿದಿದೆ. ಈಗ ಅದಕ್ಕೆ ಎಲ್ಲ ಮಸಾಲೆಯನ್ನ ರುಬ್ಕೊಂಡಿದ್ದೆ. ಆಗ್ಲೇ ಹುರ್ಕೊಂಡಿದ್ದಂತ ಹುರ್ಕೊಂಡಿದ್ದೆಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡಿದೀನಿ. ಈಗ ಮಸಾಲೆ ರೆಡಿ ಇದೆ. ಈ ಮಸಾಲೆಯನ್ನ ಈ ರಸವನ್ನ ತೆಕ್ಕೊಂಡಿದ್ನಲ್ಲ ಆ ರಸದೊಳಗೆ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆಯನ್ನ ಹಾಕೊಂಡು ಹುಳಿ ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಳಿಯನ್ನ. ಹುಣಸೆಕಾಯಿದ್ದು ಹುಳಿ ತುಂಬಾ ಒಳ್ಳೇದು ಈ ಸಾಂಬಾರಿಗೆ. ಇದಕ್ಕೆ ಮ್ಯಾಚ್ ಆಗುತ್ತೆ. ಇದು ನನ್ನ ಸ್ನೇಹಿತರು ಹೇಳಿದ್ರು. ನಾವು ಡ್ಯೂಟಿಗೆ ಹೋಗುವಾಗ ಒಮ್ಮೆ ಅವರು ಹುಣಸೆಕಾಯಿ ತರ್ತಾ ಇದ್ರು. ಏನಕ್ಕೆ ಅಂತ ಕೇಳಿದಾಗ ಈ ಕಡಲೆ ಸೊಪ್ಪು ಮತ್ತೆ ಅವರೆಕಾಳು ಸಾರಿಗೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ರು. ಆಗ ನನಗೂ 2 ಕೊಟ್ಟಿದ್ರು. ಆ ಹುಣಸೆಕಾಯಿನ ಬಳಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಸಾಂಬಾರ್ದೆಲ್ಲ ಮಿಕ್ಸ್ ಆಗಿದೆ. ಒಗ್ಗರಣೆ ಅಷ್ಟೇ ಹಾಕಿದೆ. ಇದಕ್ಕೆ ಒಗ್ಗರಣೆ ಸೇರಿಸಿದ್ರೆ ಸಾಂಬಾರ್ ರೆಡಿ. ಸ್ವಲ್ಪ ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡಿ ತೆಂಗಿನಕಾಯಿ ಮಿಕ್ಸ್ ಮಾಡಿದ್ರೆ ಇದು ರೆಡಿ. ತೆಂಗಿನಕಾಯಿ ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ಯಾಕೆಂದ್ರೆ ಮಧ್ಯಾಹ್ನಕ್ಕೆ ಏನಾದ್ರು ಉಳಿದಿತ್ತು ಅಂದ್ರೆ ಹಾಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡಬೇಕು. ಯಾಕೆ ಅಂದ್ರೆ ತೆಂಗಿನಕಾಯಿ ಹಾಕ್ತಿರಲ್ಲ, ಅದಕ್ಕೋಸ್ಕರ. ಇದು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಅದು ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಏನಾದರೂ ಇತ್ತು ಅಂದ್ರೆ ಅದನ್ನ ಹಿಂಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಏನು ತೊಂದರೆ ಏನಿಲ್ಲ. ನೀರಿನ ಅಂಶ ಜಾಸ್ತಿ ಇರಬಾರ್ದು. ಕಾಳಿಗೆ ಚೆನ್ನಾಗಿ ಅನ್ಸಲ್ಲ. ಸರಿ. ಈ ಸ್ವಲ್ಪ ಒಗ್ಗರಣೆಯನ್ನ ಇದು ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಅಷ್ಟು ಸಾಕು. ಈಗ ಸಾಂಬಾರ್ ರೆಡಿ. ಈ ಕಾಳನ್ನ ಈಗ ಒಗ್ಗರಣೆನೂ ರೆಡಿ ಇದೆ. ಅದಕ್ಕೆ ಇದಕ್ಕೂ ಮಿಕ್ಸ್ ಮಾಡೋದಷ್ಟೇ ಕೆಲಸ. ಸ್ವಲ್ಪ ಆರಿದ್ಮೇಲೆ ಮಿಕ್ಸ್ ಮಾಡ್ತೀರಾ? ಮಾಡ್ತೀನಿ, ಇವಾಗಲೇ ಮಾಡ್ತೀನಿ. ನೋಡ್ರಿ, ಸ್ವಲ್ಪ ನೀರಿನಂಶ ಇದ್ದಂಗೆ ಕಾಣುತ್ತೆ. ನೀರಿನಂಶ ಇದೆ. ಅದ್ರೊಳಗೆ ಹಿಂಡಿದ್ರೆ ಮತ್ತೆ ಅದ್ರೊಳಗೆ ಬರುತ್ತಲ್ವಾ? ಈಗ ತೆಗ್ದಿದ್ದೀನಿ ಎಲ್ಲ. ಕಾಳನ್ನ ಹಾಕ್ತಾ ಇದ್ದೀನಿ.
ಕಾಳು ಒಗ್ಗರಣೆ ಹಾಕಿರುವ ಬಾಣಲೆಗೆ ಶಿಫ್ಟ್ ಮಾಡಿದ್ರಿ. ಸರಿ, ಈಗ ಕಾಳು ಸಿದ್ಧ ಆಯ್ತಾದರೆ ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋದಷ್ಟೇ ಕೆಲಸ. ಯಾವ ಮುದ್ದೆ ಮಾಡ್ತೀರಿ? ರಾಗಿ ಮುದ್ದೆ. ರಾಗಿ ಮುದ್ದೆ. ಈಗ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ತಾ ಮಾಡ್ತೀವಿ. ಇದ್ದೀನಿ. ಓಕೆ, ಅಲ್ಲಿಗೆ ನಮ್ಮದು ಏನು ಪ್ರಿಪರೇಷನ್ ಆಗಬೇಕಾಯ್ತು ಎಲ್ಲ ಆಯಿತು. ಈಗ ರಾಗಿ ಮುದ್ದೆ ಮಾಡಿದರೆ ಊಟ ಮಾಡಿದ್ರೆ ಕಂಪ್ಲೀಟ್ ಆದಂಗೆ. ಓಕೆ, ಬಸ್ಸಾರು ಮುದ್ದೆ ರೆಡಿ. ತಟ್ಟಿಗೆ ಬಡಿಸ್ತಾ ಇದ್ದಾರೆ ಮೇಡಮರು. ರೈಟ್. ಕಡಲೆ ಸೊಪ್ಪು, ಅವರೆಕಾಳು ಸಾರು. ಸ್ವಲ್ಪ ತುಪ್ಪ. ಯಶೋಧ ಮೇಡಮ್ ಅವ್ರದ್ದು ಇವತ್ತು ಹೇಳಿ ಮೇಡಮ್, ಏನು ಮಾಡಿದ್ರಿ? ಅವರೆಕಾಳು ಕಡಲೆ ಸೊಪ್ಪಿನ ಬಸ್ಸಾರು ಮುದ್ದೆ. ಸಖತ್ತಾಗಿದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದು ನಮ್ಮ ಅಜ್ಜ ಅಜ್ಜಿಯಂದಿರು ಸಾಂಪ್ರದಾಯಿಕವಾಗಿ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಇದನ್ನು ಬಿಟ್ಟಾಕಿದ್ದೀವಿ. ಇದನ್ನು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು ಸ್ನೇಹಿತರೆ.